ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕರಪ್ಟ್ ಶಾಸಕ ಯಾರಾದರೂ ಇದ್ದರೆ ಅದು ಜೆ ಟಿ ಪಾಟೀಲ್ರು ಅನ್ನುವಂಥದ್ದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಸನ್ಮಾನ್ಯ ಜೆ ಟಿ ಪಾಟೀಲ್ರು ಬೀಳಗಿ ಶಾಸಕರು ಕಾಡುಕೊಪ್ಪದಲ್ಲಿ ಅವರು ಸ್ಪೀಚ್ ಮಾಡುವಾಗ 2004ನೇ ಇಸ್ವಿಯಲ್ಲಿ 35,000 ವೋಟುಗಳನ್ನು ಫೇಕ್ ಮಾಡಿ ಅವರು ಆರಿಸಿ ಬಂದಿದ್ದಾರೆ ಅನ್ನುವಂಥ ಆಪಾದನೆಯನ್ನು ನಿನ್ನೆ ದಿವಸ ಮಾಡಿದ್ದಾರೆ. ಇವತ್ತೆಲ್ಲ ಕಡೆಯೂ ವೈರಲ್ ಆಗಿದೆ, ಕೆಲವೊಂದು ಪೇಪರ್ದಲ್ಲಿನೂ ಬಂದಿದೆ. ನಾನು ಹೇಳಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ, 2004ರಲ್ಲಿ ನಾನು ಮೊದಲನೇ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು. ಆ ಸಂದರ್ಭದಲ್ಲಿ ನನಗೆ ಬಿ ಫಾರ್ಮ್ ಸಿಗ್ತಾಯಿದೆಯಲ್ಲೋ ಅಥವಾ ಮುಧೋಳು ಬೀಳಿಗೆ ಸಿಗ್ತಾಯಿದ್ದೇನೋ ಅಥವಾ ಜಮಖಂಡಿ ಸಿಗ್ತಾಯಿದ್ದೇನೋ ಅಂತದ್ದು ಏನೂ ಗೊತ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಫೇಕ್ ವೋಟರ್ಸ್ ಮಾಡುವಂಥ ಪ್ರಮೇಯನೇ ಬರೋದಿಲ್ಲ. ನಾನು 35,000 ವೋಟಿಂದ ಡುಪ್ಲಿಕೇಟ್ ಮಾಡಿದ್ದು ನನ್ನ ಸೋತೆ ಅನ್ನುವಂಥ ಮಾತನ್ನು ಅವ್ರು ಹೇಳಿರುವಂಥದ್ದು 2008ರಲ್ಲಿ ಮತ್ತೆ ಚುನಾವಣೆ ಬಂತು. ಆವಾಗ ಅವರೆಲ್ಲ ಫೇಕ್ನ ತೆಗೆಸಿದೆ ಅನ್ನುವಂಥದ್ದನ್ನು ಮಾತಾಡಿದ್ದಾರೆ. ಆವಾಗ ಸೋತಿರಲ್ಲ. ಆಮೇಲೆ ಈಗ 2019 ಚುನಾವಣೆಯಲ್ಲಿಯೂ ಸಹಿತ 2018 ಚುನಾವಣೆಯಲ್ಲಿಯೂ ಸಹಿತ ಅವ್ರು ಸೋತರು. ಎಲ್ಲ ಕಣ್ಣಿಟ್ಟು ಎಲ್ಲ ಥರ ಫೇಕ್ ತೆಗೆಸಿ ಎಲ್ಲ ಮಾಡಿದ್ವಿ ಅಂತಂದಮೇಲೆ ಆಮೇಲೆ ಯಾಕೆ ಸೋತ್ರಿ ನೀವು? ಅದು ಅಲ್ಲದೆ ಇವತ್ತು 21 ವರ್ಷ ಆಗಿದೆ 2004 ಚುನಾವಣೆ ಮುಗಿದು. ಇವತ್ತು ಕೇಂದ್ರದಲ್ಲಿ ಬುದ್ಧಿಗೆ ತಲೆಗೆ ಏನು ಸಂಬಂಧ ಇರದೇ ಇರುವಂಥ ರಾಹುಲ್ ಗಾಂಧಿ ಇವತ್ತು ಫೇಕ್ ವೋಟರ್ಸ್ ಬಗ್ಗೆ ದೇಶಾದ್ಯಂತ ಮಾಡ್ತಾ ಹೊರಟಿದ್ದಾರೆ. ಕಾಂಗ್ರೆಸ್ನವರು ಯಾವ ರಾಜ್ಯದಲ್ಲಿ ಗೆಲ್ತಾರೆ, ಯಾವ ಕ್ಷೇತ್ರದಲ್ಲಿ ಗೆಲ್ತಾರೆ, ಅವ್ರು ಗೆದ್ದಾಗ ಅಲ್ಲಿ ಚುನಾವಣೆ ಅಧಿಕಾರಿಗಳೂ ಒಳ್ಳೆಯವರು ಇರ್ತಾರೆ, ಅಲ್ಲಿ EV ಮಷಿನ್ಗಳೂ ಸಹಿತ ಚೆನ್ನಾಗಿ ಕೆಲಸ ಮಾಡಿರ್ತವೆ. ಇವತ್ತು 2023ರಲ್ಲಿ 136 ಸೀಟ್ ಕಾಂಗ್ರೆಸ್ದವ್ರು ಗೆದ್ದಾಗ ಎಲ್ಲರೂ ಚೆನ್ನಾಗಿತ್ತು. ಚುನಾವಣೆ ಅಧಿಕಾರಿಗಳು ಚೆನ್ನಾಗಿದ್ದರು, ಆವಾಗ EV ಮಷಿನ್ಗಳು ಚೆನ್ನಾಗಿತ್ತು. ಅದೇ 2024ರ ಲೋಕಸಭಾ ಚುನಾವಣೆ ಬಂದಾಗ ಆವಾಗ ಅವರು ಫೇಕ್ ಮಾಡುವಂಥದ್ದು ಅನ್ನೋಂಥದ್ದನ್ನು ಆಪಾದನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದೇ ಮಹಾರಾಷ್ಟ್ರದಲ್ಲಿಯೂ ಸಹಿತ ಅತಿ ಹೆಚ್ಚು ಅಸೆಂಬ್ಲಿ ಸೀಟ್ ಗೆದ್ದಾಗ EV ಮಷಿನ್ ಸರಿ ಇಲ್ಲ, ಅಲ್ಲಿ ಡುಪ್ಲಿಕೇಟ್ ಮಾಡಿದ್ದಾರೆ ಅನ್ನುವಂಥದ್ದು, ತಾವು ಗೆದ್ದಾಗ ಎಲ್ಲ ಸರಿ ಐತೆ ಅನ್ನುವಂಥದ್ದು ಒಂದು ಆಪಾದನೆ ಮಾಡ್ತಾ ಬಂದಿರುವಂಥದ್ದು ಕಾಂಗ್ರೆಸ್ಸಿನ ಅವ್ರದ್ದೊಂದು ಹಿಂದಿನಿಂದ ನಡ್ಕೊಂಡು ಬಂದಿರುವಂಥ ಪದ್ಧತಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದು ಇವತ್ತು ನಿನ್ನೆದಲ್ಲ. 1975ರಲ್ಲಿ ಅಲಹಾಬಾದ್ ಹೈಕೋರ್ಟ್ದಲ್ಲಿ ಅವತ್ತಿನ ಪ್ರಧಾನಮಂತ್ರಿ ಆಗಿರುವಂಥ ದಿವಂಗತ ಇಂದಿರಾ ಗಾಂಧಿಯವರು ಆಯ್ಕೆಯನ್ನು ಅಲಹಾಬಾದ್ ಹೈಕೋರ್ಟ್ ಕ್ಯಾನ್ಸಲ್ ಮಾಡ್ತದೆ. ಅವರು 6 ವರ್ಷಗಳ ಕಾಲ ಅವರು ಸ್ಪರ್ಧೆ ಮಾಡಲಾರ್ದಂತೆ ಅವತ್ತಿನ ಕೋರ್ಟು ತೀರ್ಮಾನ ಮಾಡ್ತದೆ. ಯಾಕಂದರೆ ಅವರೆಲ್ಲ ಫೇಕ್ ವೋಟರ್ಸ್ದಿಂದ ಆರಿಸಿ ಬಂದಾರ ಅನ್ನೋಂಥ ಸಲುವಾಗಿ 1975ರಲ್ಲೇ ದಿವಂಗತ ಇಂದಿರಾ ಗಾಂಧಿ ಅವರಿಗೆ ಅದು ಕೋರ್ಟ್ ಹೇಳಿರುವಂಥದ್ದನ್ನು ತಮ್ಮ ನೆನಪು ಮಾಡಿಸ್ಕೊಡ್ಲಿಕ್ಕೆ ಇಚ್ಛೆಪಡ್ತೀನಿ. ಅದ್ರ ಜೊತೆಗೇ ಅವತ್ತಿನ ಅವರು ಎಮರ್ಜೆನ್ಸಿ ಮಾಡಿದೂ ಸಹಿತ ಅವತ್ತು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿರುವಂಥದ್ದು ಅದೇ ಕಾರಣ ಆಯಿತು. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950 ಮತ್ತು 54ರಲ್ಲಿ ಏನು ಸ್ಪರ್ಧೆಯನ್ನು ಮಾಡಿರ್ತಾರೆ, ಆ ಲೋಕಸಭೆಗೆ ಸ್ಪರ್ಧೆ ಮೀಸಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುವಂಥದ್ದನ್ನು ಅವತ್ತು ವೋಟ್ ಅಕ್ರಮ ಮಾಡಿ ಅವನು ಸೋಲಿಸಲಿಕ್ಕೆ ಕಾರಣನೇ ಕಾಂಗ್ರೆಸ್ ಪಕ್ಷ. 1950-54ರಲ್ಲಿ ಏನು ಚುನಾವಣೆ ನಡೀತು, ಆ ಎರಡೂ ಚುನಾವಣೆಯಲ್ಲಿ ಅವ್ರನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಲಿಕ್ಕೆ ಫೇಕ್ ವೋಟನ್ನೇ ಕಾಂಗ್ರೆಸ್ ಅವರು ಮಾಡಿದ ಕಾರಣ ಅನ್ನುವಂಥದ್ದನ್ನು ಇವತ್ತು ಹೇಳ್ತಾ ಇದ್ದೀನಿ. ಇವತ್ತು ಏನೂ ಇರಲಾರ್ದೇ 1947ರಿಂದ ಇಲ್ಲಿ ತನಕ ಬಂದಿದ್ದರಲ್ಲಿ ಹೆಚ್ಚು ಸಮಯ ಕಾಂಗ್ರೆಸ್ಸಿನವರೇ ಈ ಆಡಳಿತವನ್ನು ಮಾಡ್ಕೋತ ಬಂದಿರುವಂಥದ್ದು. ಇವತ್ತು 2025ರಲ್ಲಿ 21 ವರ್ಷದ ನಂತರ ಬೀಳಿಗೆ ಕ್ಷೇತ್ರದಲ್ಲಿ ಫೇಕ್ ವೋಟ್ ಅದು ಅನ್ನುವಂಥದ್ದನ್ನು ಇವತ್ತು ಹೇಳ್ತಾರಂದ್ರೆ ಅವರು ಯಾವ ರೀತಿ ದೊಡ್ಡವ್ರನ್ನ ಹೈಕಮಾಂಡನ್ನು ಮನವೊಲಿಸಿ ನಾನು ಮಾತಾಡಿದೆ ಅನ್ನುವಂಥ ಶಬಾಷ್ಗಿರಿ ತೊಗೊಂಡು ಮಂತ್ರಿ ಆಗಲಿಕ್ಕೆ ಹೊರಟಿರುವಂಥ ಈ ಜೆ ಟಿ ಪಾಟೀಲ್ರಿಗೆ ನಾಚಿಕೆ ಆಗಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂದ್ರೆ ಒಂದು ಅಭಿವೃದ್ಧಿ ಕೆಲಸಗಳಿಲ್ಲ, ಯಾವುದೇ ಒಂದು ರಸ್ತೆಗಳಿಲ್ಲ, ಒಂದು ಗುಡಿ ಗುಂಡಾರಗಳಿಗೇನು ಕೊಟ್ಟಿಲ್ಲ. ನಿಮಗೆ ನಾನು ವಾಟ್ಸಪ್ದಲ್ಲಿ ಕಳಿಸ್ಕೊಡ್ತೇನೆ. 40 ಕೋಟಿ ರೂಪಾಯಿಗಳಷ್ಟು ನಾನು 400 ಗುಡಿಗಳಿಗೆ 5 ರಿಂದ 25 ಲಕ್ಷ ರೂಪಾಯಿದವರೆಗೆ ಅನುದಾನ ಹಾಕಿದ್ದೆ.
ಆ ಅನುದಾನ ಹಾಕಿರುವಂಥದ್ರಲ್ಲಿ 50% ಬಿಡುಗಡೆ ಆಗಿತ್ತು. ಕೆಲವೊಂದಿಷ್ಟು ಹಳ್ಳಿ ಜನ ಇನ್ನು ಉಳಿದಿರುವಂಥ 50%ಅನ್ನು ಸರ್ಕಾರದಿಂದ ಲೇಟ್ ಆಗ್ಬೋದು ಅಂತೇಳಿ ತಾವೇ ಸ್ವಂತ ಖರ್ಚು ಮಾಡಿಕೊಂಡು ಆ ಗುಡಿ ಗುಂಡಾರಗಳನ್ನು ಮುಗಿಸಿದ್ದಾರೆ, ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಆದರೆ ಇವತ್ತವರು ಎಲ್ಲ ಇನ್ನು ಉಳಿದಿರುವಂಥ 50%ಅನ್ನು ಡೈವರ್ಟ್ ಮಾಡಿ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗ ಮಾಡ್ಕೊತಾ ಇದ್ದಾರೆ. ಅಲ್ಲಿಷ್ಟು ನಿಮ್ಮ ವಾಟ್ಸಪ್ಪಿಗೆ ಬಿಡುಗಡೆ ಮಾಡ್ತೀನಿ. ನಾವು ಹಾಕಿರುವಂಥದ್ದು ಯಾವುದು, ಅವ್ರು ಲೆಟ್ರ್ ಪ್ಯಾಡ್ ಮೇಲೆ ಕೊಟ್ಟು ಬಿಡುಗಡೆ ಮಾಡ್ಕೊಂಡಿರೋದು ಯಾವುದು. ನಾನು ಹೇಳ್ತೀನಿ ಜೆ ಟಿ ಪಾಟೀಲ್ರಿಗೆ, ನೀವು ಸಾಕಷ್ಟು ಅನುಭವ ಇರುವಂಥವ್ರು ಇದ್ದೀರಿ. ಇವತ್ತು ನೀವು ನಿಮ್ಮದೇ ಸರ್ಕಾರ ಇದೆ, ಹೊಸ ಅನುದಾನ ತಂದು ಹೊಸ ಗುಡಿ ಕಟ್ಟಿಸ್ತೀರಲ್ಲ. ನಾವು ತಂದದರಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ಕೊಡುವಂಥ ನಿಮ್ಮ ಜಾಯಮಾನಕ್ಕೆ ನಾವು ಏನಂತ ಕರಿಬೇಕು? ಎರ್ಕೊಂಡವ್ರ ಬಡ್ಡೆ ದೊಕ್ಕೊಂಡು ಜಳ್ಕೊಂಬಿಡುವಂಥ ಜಾಯಮಾನ ನಿಮ್ಮ ಕಡೆ ಇದೆ. ಮತ್ತೊಬ್ಬರಿಗೆ ಬ್ಲೇಮ್ ಮಾಡುವಂಥದ್ದು ನಿಮ್ಮ ಕಡೆ ಬಿಡಬೇಕದನ್ನೇ. ಇವತ್ತು ಒಂದೇ ಒಂದು ರಸ್ತೆ ಇಲ್ಲ ಇಡೀ ನಮ್ಮ ಕ್ಷೇತ್ರದಲ್ಲಿ. ನಾವು ಒಂದು ದಂಡ್ಯದಲ್ಲಿ ಅವತ್ತು ಪೂಜೆ ಮಾಡಿದ್ದೀವಿ ಅಂದರೆ ಇನ್ನೊಂದು ದಂಡೆಯಲ್ಲಿ ಬಂದು ಇವತ್ತು ಪೂಜೆ ಮಾಡತ್ತಾರೆ. 2 ವರ್ಷ ಬಿಟ್ಟು ಎಲ್ಲ ಕಾಂಟ್ರಾಕ್ಟರ್ ಕಡೆ ಕೇಳ್ರಿ. ಇವತ್ತು ಅವರು ನಾನು ಭಾಳ ಪ್ರಾಮಾಣಿಕ ಶಾಸಕ, ಯಾರಿಗೆ 10 ರೂಪಾಯಿ ನಾನು ಕೊಡಲಾರ್ದೆ ಆರಿಸಿ ಬಂದೀನಿ ಅನ್ನುವಂಥ, ನನ್ನ ಎದುರುಗಡೆ ಇದ್ದವ್ರು ದುಡ್ಡು ಜಾಸ್ತಿ ಕೊಟ್ಟರೂ ಸಹಿತ ಅವ್ರು ಸೋಲಿಸಿದ್ದಾರೆ, ನನ್ನ ಜನಪ್ರಿಯತೆ ಹೆಚ್ಚಿದೆ ಅನ್ನುವಂಥ ಮಾತನ್ನು ಓದಲ್ಲಿ ಬಂದಲ್ಲಿ ಅವ್ರ ಭಾಷಣದಲ್ಲಿ ಹೇಳ್ತಿದ್ದಾರೆ. ನಾನು ಇವತ್ತು ಅವ್ರಿಗೆ ಹೇಳಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ, ನಿಮ್ಮ ತಾಯಿ ತಂದೆನೋ ಅಥವಾ ನಿಮ್ಮ ಮನೆದೇವರು ಅವ್ರ ಮೇಲೆ ಪ್ರಮಾಣ ಮಾಡು. ಎಷ್ಟು ಇಲೆಕ್ಷನ್ ಕಮಿಷನ್ದವರು ಒಬ್ಬ ಶಾಸಕ ಖರ್ಚು ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ, ಅಷ್ಟೇ ಖರ್ಚು ಮಾಡಿದ್ದೀನಿ ಅನ್ನೋಂಥದ್ದು ಪ್ರಮಾಣ ಮಾಡಲಿ. ನಾನು ಅವ್ರು ಏನು ಹೇಳ್ತಾರೆ, ನನಗೆ ಏನವರು ದಂಡ ಕಟ್ತಾರೋ ಅಥವಾ ಮತ್ತೊಂದು ಏನು ಹೇಳ್ತಾರೋ ಅದನ್ನು ಎದುರಿಸಲಿಕ್ಕೆ ಸಿದ್ಧದೇನೆ. ಒಂದು. ಎರಡನೇದ್ದು, ಅನ್ಆಫೀಸಲ್ಲಿ ಎಲ್ಲ ಜೋಡಿ ಕೂತಾಗ ನಾನು 15 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ, ನನಗೆ ನಿರಾಣಿ ಅವ್ರ ಗತೆ ಫ್ಯಾಕ್ಟ್ರಿಗಳಿಲ್ಲ, ಏನೂ ಇಲ್ಲ, ಅದ್ರ ಸಲುವಾಗಿ ನನಗೆ ಇಂತಿಷ್ಟು ಕಮಿಷನ್ ಬೇಕು ಅನ್ನುವಂಥದ್ದನ್ನು ಎಲ್ಲರ ಮುಂದೆ ಹೇಳಿ, ಒಂದು ಟ್ರಾನ್ಸ್ಫರ್ದಲ್ಲಿರ್ಬೋದು, ಕಾಂಟ್ರಾಕ್ಟ್ ಕಡೆ ಇರ್ಬೋದು, ಎಲ್ಲದಕ್ಕೂ ಇವತ್ತು ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕರಪ್ಟ್ ಶಾಸಕ ಯಾರಾದರೂ ಇದ್ದರೆ ಅದು ಜೆ ಟಿ ಪಾಟೀಲ್ರು ಅನ್ನುವಂಥದ್ದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಇವತ್ತು ನೋಡಿರಿ ಎಷ್ಟೋ ಕೆಲಸಗಳು. ಒಂದು ಉದಾಹರಣೆ, ಬೀಳ್ಗಿದಲ್ಲಿ ನಾವು ಕನಕ ವೃತ್ತದಿಂದ ಸರ್ಕಾರಿ ಆಸ್ಪತ್ರೆವರೆಗೆ ರಸ್ತೆ ಮಾಡಿದ್ವಿ. ಅವತ್ತಿನ ಸಂದರ್ಭದಲ್ಲಿ ನಾವು ಮಾಡುವಾಗ ಅಂಬೇಡ್ಕರ್ ಸರ್ಕಲ್ವರೆಗೆ ಕಂಪ್ಲೀಟಾಗಿ ನಾವು 2 ದಂಡೆಯಲ್ಲಿ ಲೈಟ್ ಹಾಕಿದ್ದೀವಿ. ಮುಂದಿನ ರೋಡ್ ಪ್ರಾರಂಭ ಆಗಿತ್ತು, ಅರ್ಧ ರೋಡ್ ಕಂಪ್ಲೀಟ್ ಆಗಿತ್ತು, ಅದನ್ನು ಸ್ಟಾಪ್ ಮಾಡಿಸಿದರು. ಸ್ಟಾಪ್ ಮಾಡಿಸಿ ಇತ್ತಿತ್ತಲಾಗಿ 1 ತಿಂಗಳಿಂದ ಅದನ್ನು ಪ್ರಾರಂಭ ಮಾಡಿಸಿ ಅವನ ಕಡೆ ಪರ್ಸೆಂಟೇಜ್ ತೊಗೊಂಡು ಕೆಲಸ ಪ್ರಾರಂಭ ಮಾಡಿದ್ದಾರೆ. ಅದು ಆಗಿದ್ದು ಅವಾಗನೇ, ದುಡ್ಡು ಬಿಡುಗಡೆ ಆಗಿದ್ದು ಅವಾಗನೇ 2 ವರ್ಷದಿಂದ. ಆದರೆ ಇವತ್ತು ಅದನ್ನು ಕೆಲಸ ಪ್ರಾರಂಭ ಮಾಡಿದ್ದಾರೆ. ಇಂಥ ನಾವು ಬೇರೆ ಬೇರೆ ಕಡೆ ಸಾಕಷ್ಟು ಉದಾಹರಣೆಗಳನ್ನು ಹೇಳ್ಬೋದು. ಅದ್ರ ಸಲುವಾಗಿ 15 ಕೋಟಿ ರೂಪಾಯಿ ಖರ್ಚು ಮಾಡಿ ನಾ ಎಲ್ಲಿದ್ದ ದುಡ್ಡು ತರಲಿ, ನಾನು ಕೊಟ್ಟರೆ ಕೆಲಸ ಮಾಡಬೇಕು, ನಾನೇನು ಮುಂದಿನ ಸಲ ನಿಲ್ಲೋದಲ್ಲ ಅನ್ನೋಂಥ ಮಾತಾಡ್ತಾರೆ. ನಾನು ಇವತ್ತು ಹೇಳಬೇಕನ್ನುವಂಥದ್ದು ಮತ್ತು ಶಾಸಕರಂಥ ಜೆ ಟಿ ಪಾಟೀಲ್ಗೆ ಒಂದು ಸವಾಲನ್ನು ಹಾಕ್ತೇನೆ. ನೀವು ಅಷ್ಟೊಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಾನು ಸ್ವಂತ ಶಕ್ತಿಯಿಂದ ಆರಿಸಿ ಬಂದಿನ ನೀವು ಹೇಳ್ತಿರ್ತೀರಿ. ಅದನ್ನು ನೀವು ಆರಿಸಿ ಬಂದಿನ ಅನ್ನೋಂಥ ಧೈರ್ಯ ನಿಮಗಿತ್ತಂದರೆ ಇವತ್ತು ನಿಮ್ಮದೇ ಸರ್ಕಾರ ಇದೆ, ನಿಮ್ಮದೇ ಜಿಲ್ಲಾ ಆಡಳಿತ ಇದೆ, ನೀವೇ ತಂದ ಅಧಿಕಾರಿಗಳಿದ್ದಾರೆ. ಅದಕ್ಕೆ ಚುನಾವಣೆ ಏನು ಒಂದು ಶಾಸಕರಿಗೆ ಚುನಾವಣೆ ಖರ್ಚಿಗೇನೋ ಒಂದು ನಿಗದಿ ಮಾಡಿರ್ತಾರೆ, ಆ ಹಣ ಸಹಿತ ನಾನೇ ಕೊಡ್ತೇನೆ. ಅವ್ರಿಗೇನು ಕೈಯಿಂದ ಖರ್ಚು ಹಾಕ್ಬಾರ್ದು, ಭಾಳ ಬಡವ್ರದಾರ ಅವರು, ಅಷ್ಟು ಖರ್ಚು ಮಾಡುವಂಥ ದೇವ್ರ ಶಕ್ತಿ ಕೊಟ್ಟಿಲ್ಲ ಅವ್ರಿಗೆ, ಅದನ್ನು ನಾನೇ ಕೊಡ್ತೀನಿ. ಇವತ್ತು ರಿಸೈನ್ ಮಾಡಿ ನಾನು ಎದುರಿಗೆ ನಿಂತು ಆರಿಸಿ ಬಂದು ತೋರಿಸಲಿ. ಯಾಕಂದರೆ ಚುನಾವಣೆ ಸರ್ಕಾರ ಇದ್ದಾಗ ಅವ್ರ ಕಡೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಗೆಲ್ಲುವಂಥ ಸಾಧ್ಯತೆ ಇರುವಂಥದ್ದು ಆಡಳಿತ ಪಕ್ಷದಲ್ಲಿದ್ದಾಗ. ಅದನ್ನು ಇಟ್ಕೊಂಡೇ ಇವತ್ತು ನಿಮ್ಗೆ ಹೇಳ್ತೀನಿ ಭಾಳ ಸ್ಪಷ್ಟವಾಗಿ. ಇವತ್ತು ನೀವು ರಾಜೀನಾಮೆ ಕೊಟ್ಟು ಇವತ್ತು ನೀವು ಹೊರಗಡೆ ಬನ್ನಿ, ಇಲೆಕ್ಷನ್ನಲ್ಲಿ. ಅವಾಗ ನೀವೇನಾದರೂ ಗೆದ್ದರೆ ನನ್ನ ಕಡೆ ಏನು ಪೆನಲ್ಟಿ ಹಾಕಿರಿ ಅದನ್ನು ಮೊದಲ ಅನೌನ್ಸ್ ಮಾಡಿ 1:10 ಕೊಡ್ಲಿಕ್ಕೆ ರೆಡಿ ಇದ್ದೇನೆ. ಅವ್ರು ₹1 ಬೆಟ್ ಮಾಡಿದ್ರೆ ಅಂದರೆ ನಾನು ₹10 ಕೊಡ್ಲಿಕ್ಕೆ ರೆಡಿ ಇದ್ದೇನೆ. ಇದನ್ನು ಸವಾಲು ಸ್ವೀಕಾರ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮೆಲ್ಲ ಇಲೆಕ್ಷನ್ ಬಾರ ಹಾಕೋದಿಲ್ಲ. ಇಲೆಕ್ಷನ್ದು ಕಮಿಷನ್ ಏನು ನಿಗದಿಪಡಿಸಿರ್ತಾರೆ ಅದನ್ನು ಅಡ್ವಾನ್ಸ್ ಆಗಿಯೇ ಕೊಡ್ತೇನೆ. ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡು ನಾನು ಇಷ್ಟು ಖರ್ಚು ಮಾಡಿದ್ದೀನಿ, ಇಷ್ಟು ನಾನು ಲಂಚ ತೊಗೋತೀನಿ ಅಂತೇಳಿ ಒಪ್ಪೊಂದಂಗೆ ಆಗುತ್ತೆ ನೀವು ಇದಕ್ಕೆ ಒಪ್ಕೊಳ್ದೇ ಇದ್ದರೆ. ಅದ್ರ ಸಲುವಾಗಿ ಇವತ್ತು ಇಷ್ಟೆಲ್ಲ ಭ್ರಷ್ಟತೆ ನಡೆದಿದೆ, ಎಲ್ಲರೂ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಿಲ್ಲ, ಯಾವುದೇ. ಇಲ್ಲೇ ಒಂದು ಕಾಡ್ರುಕೊಪ್ಪದಿಂದ ನಾವು ಇಲ್ಲಿಗೆ ಕಗಲ್ಗೊಂಬ ದಾಟಿ ಸುಳಿಕೇರಿವರೆಗೆ 40 ಕೋಟಿ ರೂಪಾಯಿ ರೋಡ್ ಮಾಡಿಸಿದ್ದೇನೆ. ನಮ್ಮ ಫ್ಯಾಕ್ಟ್ರಿ ಹತ್ತಿರ ಒಂದು 600 ಮೀಟರ್ ಲೆಸ್ ದ್ಯಾನ್ 1 ಕಿಲೋಮೀಟರ್ ಜಾಗ ರೋಡ್ ಉಳಿದಿದೆ. ಅದು 2.5 ವರ್ಷ ಆಯ್ತು ನಮ್ಮ ಸ್ಯಾಂಕ್ಷನ್ ಆಗಿದೆ. ಅದು ಒಂದು CD ಮತ್ತು ಇದನ್ನು ಇವತ್ತು ಅದನ್ನು ಮಾಡ್ತಾಯಿಲ್ಲ. ಯಾಕಂದ್ರೆ ನಮ್ಮ ಫ್ಯಾಕ್ಟ್ರಿಗೆ ಹೋಗೋ ಗಾಡಿಗಳತ್ತು ನಿರಾಣಿ ಅವ್ರಿಗೆ ಅನುಕೂಲ ಆಗುತ್ತೆ. ನಿರಾಣಿ ಅವ್ರ ಫ್ಯಾಕ್ಟ್ರಿ ಇರ್ಬೋದು, ಫ್ಯಾಕ್ಟ್ರಿ ಮೇಲೆ ರೋಡ್ ಮೇಲೆ ಅಡ್ಡಾಡೋ ಗಾಡಿ ಯಾರದು? ರೈತರದಲ್ಲ. ರೈತರಲ್ಲಿ BJP ಕಾಂಗ್ರೆಸ್ದವ್ರದ್ದು ನಾವೇನು ಡಿವೈಡ್ ಮಾಡ್ತಾಯಿಲ್ಲ. ಎಲ್ಲ ರೈತರ ಕಪ್ ನಮಗೆ ಬರ್ತದೆ. ಅಲ್ಲಿ ಕಾಂಗ್ರೆಸ್ದವ್ರ ಟ್ಯಾಕ್ಟ್ರು ಬರ್ತೈತಿ, BJP ಅವ್ರ ಟ್ಯಾಕ್ಟ್ರು ಬರ್ತೈತಿ, ಸ್ವತಃ ಅವ್ರ ಗಾಡಿನೂ ಅಲ್ಲಿ ಅಡ್ಡಾಡ್ತದೆ.
ಅಡ್ಡಾಡುವಂಥ ಸಂದರ್ಭದಲ್ಲಿ ಈ ರೀತಿ ಒಂದು ತೊಂದರೆ ಕೊಡುವಂಥ ವ್ಯವಸ್ಥೆಯನ್ನು ಇವತ್ತು ಸನ್ಮಾನ್ಯ ಜೆ ಟಿ ಪಾಟೀಲ್ ಮಾಡ್ತಾಯಿದ್ದಾರೆ. ಇನ್ನೊಂದು ಕುಣಿಯಾಕೆ ಬರಲಾರ್ದಂಥವ್ರಿಗೆ ಅಂಗಡೊಂಕತ್ ಅನ್ನುವಂಥದ್ದು ಏನಿದೆಯಲ್ಲ ಆಗಾದಿ ಮಾತದ, ಅದು ಅಲ್ಲದೆ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತೇಳಿ ನಾವು ಹಳ್ಳ ಕರಿತೀವಿ. ಹಿರಿಯಕ್ಕನ ಚಾಳಿ ಅಂದರೆ 1975ರಲ್ಲೇ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರು ಹಾಕಿಕೊಟ್ಟಿರುವಂಥ ಮಾರ್ಗ, ಮತ್ತು ಅಲ್ಲಿಂದ ಇಲ್ಲಿ ತನಕ ಏನು ಡೂಪ್ಲಿಕೇಟ್ ಮಾಡ್ಕೊತ ಬಂದಾರ ಅದನ್ನು ಇವತ್ತೂ ಸಹಿತ ಬೀಳಿಗೆಯಾಗ ಹಿಂಗೆ ನಡೆದೈತೆ ಅನ್ನುವಂಥದ್ದನ್ನು ಅನೌನ್ಸ್ ಮಾಡಿ ಶಬಾಸ್ಗಿರಿ ಕೊಟ್ಟಿರುವಂಥ ಜೆ ಟಿ ಪಾಟೀಲ್ರೇ, ನೆನಪಿಟ್ಕೊಳ್ಳಿ 2004ರಲ್ಲಿ ನಿಮ್ಮ ಸರ್ಕಾರ ಇತ್ತು, ನೀವೇ ತಂದ ಅಧಿಕಾರಿಗಳಿದ್ದರು, ಅವಾಗ ನಾನು B.Pharm ಸಿಗ್ತೈತೆ ಅನ್ನೋಂಥ ಗ್ಯಾರಂಟಿ ಇರಲಿಲ್ಲ. ನಾನು ಹೆಂಗೆ 35,000 ಓಟ್ ಪೇ ಕೊಟ್ಟು ಮಾಡಿಸೋಕ್ಕೆ ಸಾಧ್ಯ ಇದೆ? ಅವತ್ತು ಮಾಡಿದ್ದನ್ನು ಇವತ್ತಿನ ತನಕ ಏನು ನಿದ್ದೆ ಮಾಡ್ತಿದ್ದೀರಿ ನಾವು ಅವತ್ತಿನ ಬೆಳೆ ಮಾಡಿ ತೋರಿಸ್ಲಿಕ್ಕೆ? ಅದಾಯಿತು. 2018ರಲ್ಲಿ ನಮ್ಮ ಬೀಳಿಗೆ ತಾಲೂಕದಲ್ಲಿ ಪ್ರಮುಖವಾಗಿರುವಂಥ ನಮ್ಮ ಜೊತೆ BJP ಲೀಡರ್ ಅನ್ನಿಸುವಂಥವ್ರದೇ ವೋಟರ್ಸ್ ತೆಗೆದಿದ್ದಾರೆ. ಅದಕ್ಕೆ ಉದಾಹರಣೆಗೆ ನಮ್ಮ ರೇವಡ್ಗಾರ್, ಕುಮ್ಮಣ್ಣ ರೇವಡ್ಗಾರ್, BG ರೇವಡ್ಗಾರ್ ಅನ್ನುವಂಥವ್ರದ್ದು ಓಟೇ ಇಲ್ಲ. ಆ ಓಟ್ ಹಾಕ್ಸ್ಕೊಳಕ್ಕೆ ಹೋಗ್ತಾರೆ, ಲಿಸ್ಟ್ನಾಗ ಹೆಸರೇ ಇಲ್ಲ. BJP ಪ್ರಮುಖ ಲೀಡ್ರು ಅಂಥದ್ದು ಬೇಕಾದ್ರೆ ಒಂದು 100 ಹೆಸರು ನಾನು ಕೊಡ್ತೇನೆ. ಮಣ್ಣು ಗೆದ್ದದ್ರೊಳಗೆ ನಿಮ್ಮ ಮಣ್ಣು ಗೆದ್ದಿರುವಂಥದ್ದು ಫೇಕ್ ಕೊಟ್ಟಿಂದ, ಅದಕ್ಕೆ ಉದಾಹರಣೆ ಲಿಸ್ಟೇ ಕೊಡ್ತೀನಿ. ನಾನು ಫೇಕ್ ಕೊಟ್ಟು ಮಾಡಿಸಿದ್ರೆ ನೀವು ಲಿಸ್ಟ್ ಕೊಡಿ. ಸಾರ್ವಜನಿಕವಾಗಿ ತಪ್ಪು ಸಂದೇಶ ಹೋಗಬಾರ್ದು. ಅದು ಅಲ್ಲದೆ ಅವ್ರು ಇವತ್ತಿನವರೆಗೆ ಮಾಡ್ತಾ ಇರುವಂಥದ್ದು ಯಾವುದೂ ಅಭಿವೃದ್ಧಿ ಕೆಲಸ ಇಲ್ಲ, ಜೀರೋ ಕೆಲಸ ಇದೆ. ನಾನು ಮಾಡಿರುವಂಥದ್ದು ಬುಕ್ಕನ್ನೇ ಡೋರ್ ಟು ಡೋರ್ ನಾನು ಸರ್ಕ್ಯುಲೇಟ್ ಮಾಡಿದ್ದೇನೆ. ನಾನು ಸೋತಿರ್ಬೋದು, ನಾನು ಸೋತಿದ ತಕ್ಷಣ ಅದನ್ನು ಒಂದೇ ರೀಸನ್ ಹೇಳಿಕ್ಕಾಗಲ್ಲ. ಅವರು ಸೋತಿದ್ದಾರೆ, ನಾನು ಸೋತಿದ್ದೇನೆ. ಅವತ್ತು ಅವ್ರು ಮಾಡಿರುವಂಥ ಅಪಾದನೆ ಮುಂದೂ ಕಂಟಿನ್ಯೂಸ್ ಆಗಿ ಅವರೇ ಗೆಲ್ಕೊತ ಬರಬೇಕಾಗಿತ್ತಲ್ಲ, ಮತ್ತೆ ಯಾಕೆ ಅವ್ರ ನಡುವೆ ಮಧ್ಯೆ ಸೋಲ್ಕೊತ ಬಂದರು? ಇದ್ರ ಸಲಾಗಿ ಇದನ್ನು ತಮ್ಮ ಕಡೆ ಉತ್ತರ ಕೊಡಬೇಕು ಅನ್ನೋಂಥದ್ದು ಹೇಳ್ತೀನಿ. ಇನ್ನೊಂದು ಭಾಳ ಮುಖ್ಯವಾಗಿ ಅವ್ರದ್ದೇ ಒಂದು ಮನಾಲಿ ಸಕ್ಕರೆ ಕಾರ್ಖಾನೆ ಇತ್ತಿತ್ತು ಬಿಜಾಪುರ ಜಿಲ್ಲೆಯಲ್ಲಿ. ಅದು ನಡೆಸಲಿಕ್ಕೆ ಆಗಲಾರ್ದೇ ಸಾಕಷ್ಟು ರೈತರ ಕಡೆ ಸೇರ್ ತೊಗೊಂಡು ಅವ್ರ ಹೊಲದ ಮೇಲೆ ಬೋಜಾ ಮಾಡಿ ಬ್ಯಾಂಕ್ನಿಂದ ಸಾಲ ತೆಗೆದು ಅದು ನಡೆಸಲಿಕ್ಕೆ ಆಗಲಾರ್ದೇ ಅದನ್ನು ಮತ್ತೊಬ್ಬರಿಗೆ ಮಾರಿ ಎಲ್ಲಿ ಸಾಲ ತಂದರೆ ಅದನ್ನು ಕೊಡಲಾರ್ದೇ ಕೈ ಎತ್ತಿ ಬಂದಿರುವಂಥ ಜೆ ಟಿ ಪಾಟೀಲರು, ಅವ್ರ ಕುಟುಂಬ ಶಿವನಗೌಡ ಪಾಟೀಲರು ಮತ್ತು ಅವ್ರ ಸಂಬಂಧಿಕರಿಲ್ಲ. ಇದನ್ನು ಭಾಳ ಮುಖ್ಯವಾಗಿರುವಂಥದ್ದು. ಎಷ್ಟು ಸಾಲ ತಂದು ಹೊಳೆ ಮುಟ್ಟಿಸಿ ಅದನ್ನು ಮಾರಬೇಕಿಲ್ಲ. ಅದನ್ನು ಬಂದದ ರೊಕ್ಕ ತಾವು ಇಟ್ಕೊಂಡು ಆ ಶೇರ್ ಕೊಟ್ಟವ್ರಿಗೆ ಮತ್ತೆ ಕೊಡಲಾರ್ದೇ ಅದನ್ನು ಮಾರಾಟ ಮಾಡಿ ಫ್ಯಾಕ್ಟ್ರಿ ನಡೆಸಲಿಕ್ಕೆ ಆಗಲಾರ್ದೇ ಕೈ ಎತ್ತಿ ಸೋಲನ್ನು ಒಪ್ಕೊಂಡು ಬಂದಿರುವಂಥವ್ರು. ಇವತ್ತು ನಂದಿ ಸಕ್ಕರೆ ಕಾರ್ಖಾನೆ ಇವತ್ತು ಆ ಭಾಗದ ಬಾಗಲಕೋಟೆ ಮತ್ತು ಬಿಜಾಪುರದ ಕೃಷ್ಣಾ ನದಿ ದಂಡೆಯಲ್ಲಿ ಎಡಕಬಲಕ್ಕಿರುವಂಥ ರೈತರದ ಒಂದು ಜೀವನಾಡಿ. ಅದು 1982ರಲ್ಲೇ ಅದನ್ನು ಶೇರ್ ಕಲೆಕ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ. ಆ ಶೇರ್ ಕಲೆಕ್ಟ್ ಮಾಡೋಂಥದ್ರಲ್ಲಿ DC, SP, ತಹಸೀಲ್ದಾರ್, ತಲಾಟಿ ಹಿಡ್ಕೊಂಡು DC ಎಲ್ಲರೂ ಅದನ್ನು ಶೇರ್ ಕೊಡಿಸಿದಾಗ ಸನ್ಮಾನ್ಯ ಶಿವನಗೌಡ ಪಾಟೀಲರು ಮತ್ತು ಜೆ ಟಿ ಪಾಟೀಲರು ಫ್ಯಾಕ್ಟ್ರಿ 1992ರಲ್ಲಿ ಕಾರ್ಖಾನೆ ಪ್ರಾರಂಭ ಆಗ್ತದೆ. ಇವರು ಶೇರ್ ಖರೀದಿ ಮಾಡಿದ್ದು 1996ರಲ್ಲಿ. ಇವ್ರ ಕ್ರಮ ಸಂಖ್ಯೆ 6500ಕ್ಕಿಂತ ಮುಂದಿದೆ. ಅಂದರೆ ಇದರ ಅರ್ಥ ಏನು? ಈ ಫ್ಯಾಕ್ಟ್ರಿನೇ ಸ್ಟಾರ್ಟ್ ಆಗೋದಿಲ್ಲ, ಶೇರ್ ತೊಗೊಬೇಡ ತಿಳ್ಕೊತ ಅಡ್ಡಾಡಿರುವಂಥವ್ರು ಇವತ್ತು ಆ ಕಾರ್ಖಾನೆಯಲ್ಲಿ ಹಸ್ತಕ್ಷೇಪ ಮಾಡಿ ಇವತ್ತು ಶಶಿಕಾಂತಗೌಡ ಪಾಟೀಲ್ ಇರ್ಬೋದು ಅಥವಾ ಈ ಕಡೆ ಬಸವರಾಜ್ ದೇಸಾಯಿ ಅವರು ಇವತ್ತು ನಡೆಸ್ತಾ ಇರುವಂಥವ್ರು ಇರ್ಬೋದು. ಅವರು ಎರಡೂ ಟೀಮ್ ಬಗ್ಗೆ ಆಪಾದನೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ಸಂಪೂರ್ಣವಾಗಿರುವಂಥ ಹಸ್ತಕ್ಷೇಪ ಇವತ್ತು ಶಿವನಗೌಡ ಪಾಟೀಲು, ಜೆ ಟಿ ಪಾಟೀಲ್ ಅವರು ತಮ್ಮ ಮಾಡ್ತಾಯಿದ್ದಾನೆ. ಆ ಎರಡೂ ಆ ಕಾರ್ಖಾನೆಯಲ್ಲಿ ಇವ್ರಿಗೇನೂ ಸಂಬಂಧ ಇಲ್ಲ. ಇವರಲ್ಲಿ ಡೈರೆಕ್ಟ್ರು ಅಲ್ಲ, ಬೋರ್ಡ್ ಮೆಂಬರು ಅಲ್ಲ, ಏನೂ ಅಲ್ಲ. ಒಬ್ಬ ಶೇರ್ ಹೋಲ್ಡರು, ಸಾಮಾನ್ಯ ಒಂದು ಸಿಂಪಲ್ ಒಂದು ಶೇರ್ ಇದೆ ಅವ್ರದ್ದು. ಆ ಶೇರಿಗೆ ಬಂದು ಬೋರ್ಡ್ ಮೀಟಿಂಗ್ನಾಗ ಕೂತು ಹಸ್ತಕ್ಷೇಪ ಮಾಡಿ ಇವತ್ತು ಆ ಫ್ಯಾಕ್ಟ್ರಿ ಕೀಲಿ ಹಾಕ್ಲಿಕ್ಕೆ ಏನಾದರೂ ಕಾರಣ ಇತ್ತಂದರೆ ಇವತ್ತು ಶಿವನಗೌಡ ಪಾಟೀಲ್ನೇ ಕಾರಣ. ಇವತ್ತು ಅಂಥದ್ದು 500-600 ಕೋಟಿ ರೂಪಾಯಿ ಸಾಲ ಆಗಿರುವಂಥದ್ದನ್ನು ಆ ಆಡಳಿತ ಮಂಡಳಿಯವ್ರ ಮೇಲೇ 2 ಪೆನಲ್ಲಿ ಇರಲಿಲ್ಲ, ಅದು ಅವ್ರ ಮೇಲೇ ಫ್ರೀ ಹ್ಯಾಂಡ್ ಕೊಟ್ಟಿದ್ರಿ ಅಂದರೆ ಇವತ್ತು ಆ ಪರಿಸ್ಥಿತಿ ಬರ್ತಿರಲಿಲ್ಲ.